ಇವತ್ತು ಈ ವಿಡಿಯೋದಲ್ಲಿ ಹಿಪ್ಪಲಿಗೆ ಕಾಳು ಮೆಣಸು ಕಸಿ ಕಟ್ಟುವುದಕ್ಕೆ ಹಿಪ್ಪಲಿ ಗಿಡ ತಯಾರು ಮಾಡುವ ವಿಧಾನದ ಬಗ್ಗೆ ಹೇಳ್ತೇನೆ ಆಯ್ತಾ. ಹಿಪ್ಪಲಿ ಕಡ್ಡಿಗಳನ್ನು ಮಳೆಗಾಲದಲ್ಲಿ ನೇರ ಅಡಿಕೆ ಮರದ ಬುಡದಲ್ಲೇ ಊರಿ ಬೇರು ಬರಿಸಿ ಅಲ್ಲೇ ಮುಂದೆ ಕಸಿ ಕಟ್ಟುವ ವ್ಯವಸ್ಥೆ ಮಾಡಿಕೊಳ್ಬಹುದು. ಆದರೆ ಈ ವಿಧಾನದಲ್ಲಿ ಕಳೆ ತೆಗೆಯುವಾಗ ಹಿಪ್ಪಲಿ ಗಿಡ ಹೋಗದ ಹಾಗೆ ಗಮನಿಸಿಕೊಂಡು ಉಳಿಸಿಕೊಳ್ಳುವುದು ಒಂದು ಸವಾಲಿನ ಕೆಲಸ ಆಗಿಬಿಡ್ತದೆ. ನಾನು ಕಳೆದ ಬೇಸಿಗೆಯಲ್ಲಿ ತೋಟದಲ್ಲಿ ಕಸಿ ಕಟ್ಟುವಾಗ ಸಿಕ್ಕಿದ ಹಿಪ್ಪಲಿ ಕಡ್ಡಿಗಳನ್ನು ನೀರು ಆರ್ತಾ ಬಂದ ತೋಡಿನ ಕಟ್ಟದ ಹತ್ರ ಕಳಪ್ಪು ಹಾಕಿದ ಹಾಗೆ ಊರಿ ಬೆಳೆಸಿದ್ದೆ ಆಯ್ತಾ. ಮಳೆಗಾಲ ಸರಿಯಾಗಿ ಶುರುವಾದಾಗ ನೇರ ಅಡಿಕೆ ಮರದ ಬುಡಕ್ಕೆ ನೆಡುವುದು ನನ್ನ ಉದ್ದೇಶ ಆಗಿತ್ತು. ಆದರೆ ಕೃಷಿಯಲ್ಲಿ ಹಲವು ಬಾರಿ ಅಚಾತುರ್ಯಗಳು ನಡೆದು ಬಿಡ್ತವೆ ನೋಡಿ. ಮಳೆಗಾಲ ಶುರುವಾಗುವ ಮೊದಲು ಕಣಿ ತೋಡುಗಳ ಹುಲ್ಲು ತೆಗೆಯುವುದಕ್ಕೆ ಬಂದ ಕೆಲಸದವರಲ್ಲಿ ಹೇಳಿ ಕಳಪು ಹಾಕಿದಷ್ಟು ಜಾಗದಲ್ಲಿ ಮೆಷಿನ್ ಹಿಡಿಯದೆ ಹಾಗೆ ಉಳಿಸಿಕೊಳ್ಳುವ ಕೆಲಸ ನನ್ನ ಗಂಡ ಮಾಡಿದ್ರು ಆಯ್ತಾ. ಆದರೆ ಮಳೆಗಾಲ ಶುರುವಾದಾಗ ಮಾಮೂಲಿ ಕಟ್ಟದ ಅಡ್ಡಗಳನ್ನು ತೆಗೆಯುವ ನಮ್ಮ ಕೆಲಸದವರು ನಾನು ಕಳಪು ಹಾಕಿ ಚಿಗುರಿದ್ದ 150-200 ಹಿಪ್ಪಲಿ ಗಿಡಗಳನ್ನು ಕೂಡ ಪೂರ್ತಿ ಕಳೆ ಅಂತ ಅಂದ್ಕೊಂಡು ಕತ್ತರಿಸಿ ತೆಗೆದಾಕಿ ಬಿಟ್ಟಿದ್ದಾರೆ ಆಯ್ತಾ. ಈ ಥರ ಕಮ್ಯುನಿಕೇಷನ್ ಗ್ಯಾಪುಗಳು ಕೂಡ ಆಗ್ತಾ ಇರ್ತದೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ಥರ ನಾನು ಇನ್ನೊಂದು ಕಡೆ ಕುದನೆಗೆ ಬದನೆ ಕಸಿ ಕಟ್ಟಿ ಇಟ್ಟದನ್ನು ಹುಲ್ಲು ತೆಗೆಯುವವರು ಕತ್ತರಿಸಿ ಬಿಟ್ಟಿದ್ದಾರೆ. ನನ್ನ ಟೂರು ಮುಗಿಸಿ ಬರುವಾಗ ಇಂಥದ್ದೆಲ್ಲ ಸುಮಾರು ನಡೆದಿದೆ. ಈ ಥರದ ಅಚಾತುರ್ಯಗಳೆಲ್ಲ ಕೃಷಿಯಲ್ಲಿ ಮಾಮೂಲು ನಡೀತಾ ಇರ್ತದೆ. ನಾವು ಮರಳಿ ಯತ್ನ ಮಾಡು ಅಂದ್ಕೊಂಡು ನಮ್ಮ ಕೆಲಸವನ್ನು ಮಾಡ್ತಾ ಇರಬೇಕು ಅಷ್ಟೇ. ಈಗ ಅಂತೂ ನಾನು ಹಿಪ್ಪಲಿ ಗಿಡಗಳನ್ನು ಒದ್ದೆ ಹೊಯ್ಗೆಯಲ್ಲಿ 1 ಗಂಟು ಮುಳುಗುವ ಹಾಗೆ ಹಾಕಿ 15-20 ದಿವಸಗಳಲ್ಲಿ ಬೇರು ಬರ್ತದೆ. ಆಮೇಲೆ ಸಮಯ ಆದಾಗ ನರ್ಸರಿ ತೊಟ್ಟೆಗೆ ಹಾಕಿ 6-7 ತಿಂಗಳು ಸರಿಯಾಗಿ ಬೆಳವಣಿಗೆ ಹೊಂದಿದ ನಂತರ ಕಸಿ ಕಟ್ಟುದು ಆಯ್ತಾ. ಹಿಪ್ಪಲಿ ಕಡ್ಡಿಗಳನ್ನು ಬರೇ ನೀರಿನಲ್ಲಿ ಹಾಕಿದ್ರೂ ಬೇರು ಬರ್ತದೆ. ಆದರೆ ಬಾಕಿ ಕೆಲಸಗಳ ಮಧ್ಯೆ ಈ ಹಿಪ್ಪಲಿ ಕಡ್ಡಿಗಳನ್ನು ತೋಟದಲ್ಲಿ ಅಥವಾ ನರ್ಸರಿ ತೊಟ್ಟೆಗಳಲ್ಲಿ ನೆಡಲಿಕ್ಕೆ ಸಮಯ ಸಿಗದೇ ಇದ್ದರೆ ಬರೇ ನೀರಲ್ಲಿ ಹಾಕಿದರೆ ಆಗಾಗ ನೀರು ಚೇಂಜ್ ಮಾಡ್ತಾ ಎಲ್ಲ ಇರಬೇಕಾಗ್ತದೆ. ಅದರ ಬದಲು ಒದ್ದೆ ಹೊಯ್ಗೆಯಲ್ಲಿ ಹಾಕಿದರೆ ನಮ್ಮ ಕೆಲಸಗಳಿಗೆ ಎಲ್ಲ ಸಮಯ ಅವಕಾಶ ಜಾಸ್ತಿ ಸಿಗ್ತದೆ ಆಯ್ತಾ. ಜಾಸ್ತಿ ನೀರಿನ ಅಗತ್ಯ ಬಯಸುವ ಈ ಹಿಪ್ಪಲಿ ಗಿಡಗಳನ್ನು ಬೇಸಿಗೆಯಲ್ಲಿ ಅಡಿಕೆ ಮರದ ಬುಡದಲ್ಲಿ ಡೈರೆಕ್ಟ್ ನೆಟ್ಟು ಬದುಕಿಸುವುದು ನಮ್ಮ ದಕ್ಷಿಣ ಕನ್ನಡದ ಬಿಸಿಲಿಗೆ ಕಷ್ಟ ಆಯ್ತಾ. ಅಂಥ ಸಂದರ್ಭದಲ್ಲಿ ತೋಟದ ಮಧ್ಯೆ ತಂಪಾದ ತೋಡು ಅಥವಾ ನೀರು ಆರ್ತಾ ಹೋಗುವಂಥ ಕೆರೆ ಇರ್ತದಲ್ಲ, ಅಂಥದ್ರಲ್ಲೆಲ್ಲ ನೆಟ್ಟು ಬೆಳೆಸ್ಬೋದು. ಮಳೆಗಾಲ ಶುರು ಆಗ್ತಾ ಇದ್ದ ಹಾಗೆ ತೋಟದಲ್ಲಿ ಡೈರೆಕ್ಟ್ ನೆಡ್ಬೋದು. ಇಲ್ಲಾಂತಾದರೆ ನರ್ಸರಿ ಮಾಡುವ ಉದ್ದೇಶ ಇದ್ದವರು ಒದ್ದೆ ಹೊಯ್ಗೆ ಅಥವಾ ನೀರಿನಲ್ಲಿ ಬೇರು ಬರಿಸಿ ನೆಡುವ ವಿಧಾನವನ್ನು ಅಳವಡಿಸಿಕೊಳ್ಬೋದು. ಮತ್ತು ಈಗ ಎಲ್ಲ ಕಡೆ ಹೆಚ್ಚಾಗಿ ಜಾರ್ಖಂಡ್ನವರೆಲ್ಲ ಕೆಲಸಕ್ಕೆ ಇರ್ತಾರಲ್ಲ, ಹಾಗೆ ನಮ್ಮಲ್ಲೂ 2 ಹಿಂದಿಯವರು ಇದ್ದಾರೆ ಆಯಿತಾ. ಬಂದ ಹೊಸತರಲ್ಲಿ ಅವರಿಗೆ ಇಲ್ಲಿಯ ಕೆಲಸದ ಬಗ್ಗೆ ಅಷ್ಟಾಗಿ ಮಾಹಿತಿ ಇರದೇ ಇದ್ದರೂ ಬೇಗ ಕಲ್ತುಕೊಳ್ತಾರೆ ಆಯಿತಾ. ಮತ್ತೆ ಉಳಿದವರೆಲ್ಲ ನಮ್ಮೂರವರೇ ಇರೋದು ನಮ್ಮಲ್ಲಿ. ಆದರೆ ಅವರಲ್ಲಿ ಹೆಚ್ಚಿನವರು ನನ್ನ ಮಾವನ ಪ್ರಾಯದವರು ಆಯಿತಾ. ಅವರಿಗೆ ಈ ಥರದ ಕಸಿ ಕಟ್ಟುವುದ್ರ ಬಗ್ಗೆ ಎಲ್ಲ ಮಾಹಿತಿ ಇರುವುದಿಲ್ಲ, ಮತ್ತು ತಿಳ್ಕೊಳ್ಳುವ ಮನಸ್ಥಿತಿ ಕೂಡ ಕಡಿಮೆ. ಹಾಗಾಗಿ ಅಚಾತುರ್ಯಗಳು ಜಾಸ್ತಿಯೇ. ಮತ್ತು ನನಗನಿಸುವ ಮಟ್ಟಿಗೆ ಮುಂದೆ ಕೃಷಿ ಕೆಲಸಗಳಿಗೆ ಟ್ರೈನಿಂಗ್ ಸೆಂಟರ್ಗಳು ಅಗತ್ಯ ಬೀಳ್ಬೋದು. ಈ ವಿಷಯದಲ್ಲೂ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಶುರು ಮಾಡುವುದು ಅನಿವಾರ್ಯ ಆಗ್ತದೆ ಮುಂದೆ ಅಂಥೇಳಿ ನನ್ನ ಅನಿಸಿಕೆ. ಮಾತಾಡ್ತಾ ವಿಷಯ ನೋಡಿ ಬೇರೆ ಕಡೆ ಹೋಯಿತು. ಅಂದಹಾಗೆ ಈ ಹಿಪ್ಪಲಿಯ ವಿಷಯ ಹೇಳುವುದಾದರೆ, ಈ ಜಾತಿಯ ಹಿಪ್ಪಲಿ ಉಂಟಲ್ಲ, ಇದು ನಮ್ಮ ಭಾರತೀಯ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಬಳಸಲ್ಪಡುವ ಹಿಪ್ಪಲಿ ಅಲ್ಲ ಆಯಿತಾ. ಇದು ಬ್ರೆಜಿಲಿಯನ್ ವೆರೈಟಿಯ ಹಿಪ್ಪಲಿ. ನಮ್ಮ ಔಷಧೀಯ ಹಿಪ್ಪಲಿ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮೂಲಕ ತಿಳಿಸ್ತೇನೆ ಆಯಿತಾ. ಅದು ಕೂಡ ನಮ್ಮಲ್ಲಿ ತುಂಬ ಉಂಟು. ಆದರೆ ಅದರ ಸಾಧಕ ಬಾಧಕಗಳ ಬಗ್ಗೆ ಇನ್ನೊಮ್ಮೆ ಮಾತಾಡುವ.